ಈಗಾಗಲೇ ಕಳೆದ 6 ದಿನಗಳಿಂದ ಚುನಾವಣೆಯನ್ನು ನಾವು ಮತಯಾಚನೆ ಮಾಡ್ತಾಯಿದ್ದೀವಿ. ಪ್ರತಿ ವಾರ್ಡ್ಗಳಿಗೆ ಗ್ರಾಮಾಂತರಕ್ಕೆ ಹೋಗಿ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ದೊರಕ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಗೆಲ್ಲಿಸಬೇಕು ಅಂತ ಹೇಳಿ ಈಗ ಮತದಾರರ ದೇವರ ಪ್ರಭುಗಳೇ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ನ ದುರಾಡಳಿತದ ಆಡಳಿತ ವಿರುದ್ಧ ಜನ ಬೇಸತ್ತು ಹೋಗಿದ್ದಾರೆ. ಏಪ್ರಿಲ್ 9ರಂದು ಮತದಾರರ ದೇವರ ಪ್ರಭುಗಳು ನನ್ನನ್ನು ಆಶೀರ್ವದಿಸಿದ್ದಾರೆ. ಎಲ್ಲರ ನಮ್ಮ ನಾಯಕರು, ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲರ ನಾಯಕರ ನೇತೃತ್ವದಲ್ಲಿ, ಕಾರ್ಯಕರ್ತರ ನೇತೃತ್ವದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀವಿ. 100ಕ್ಕೆ 100 ಈ ಭಾಗ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಲಲಿದೆ. ಅಲ್ಲ, ನಿಮ್ಮ ಈಗ ಪ್ರಚಾರಕ್ಕೆ ಹೋದಾಗ ಜನರು ಯಾವ ರೀತಿ ಪ್ರತಿಕ್ರಿಯೆ ಇದೆ ಸರ್? ಯಾವೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ? ಈ ಕಳೆದ 23 ವರ್ಷಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥದ್ದೇ ನಮಗೆ ಅಭಿವೃದ್ಧಿ ಶೂನ್ಯ ಆಗಿದೆ. ಅದೇ ನಮಗೆ ಶ್ರೀರಕ್ಷೆ. ಯಾಕಂತ ಹೇಳಿದರೆ ಇವತ್ತು ಬಡವ ಮತ್ತು ಬಲಿದನ ಮಧ್ಯೆ ಚುನಾವಣೆ ನಡೀತಾ ಇದೆ. ಶ್ರೀಮಂತ ಬಡವನ ಮಧ್ಯೆ ಜನ ನಿರ್ಧಾರ ಮಾಡಿದರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಜನಸಾಮಾನ್ಯರ ಕೈಯಲ್ಲಿ ಅಧಿಕಾರ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಬಾರಿ BJPನ ಗೆಲ್ಲಿಸ್ತಾರೆ. ಅಲ್ಪಸಂಖ್ಯಾತರು ಅವ್ರ ಪರವಾಗಿ ಅಂತಾರೆ, ನೀವು ನಿಮ್ಮ ಪರವಾಗಿ ಅಂತಾರೆ. ನಿಜವಾಗ್ಲೂ ಯಾರು ಪರವಾಗಿದ್ದಾರೆ ಸರ್? ಅದು ಏಪ್ರಿಲ್ 9 ಮೇ 4ರಂದು ಗೊತ್ತಾಗುತ್ತೆ ಯಾರು ಪರವಾಗಿದ್ದಾರೆ ಅಂತ. ಕೊನೆಯದಾಗಿ ಸರ್, ಎಷ್ಟು ಅಂತರದಿಂದ ಗೆಲ್ಬೋದು ಸರ್ BJP? ವಿಶ್ವಾಸ ಇದೆ. ಜನ ನನಗೆ ಆಶೀರ್ವಾದ ಮಾಡ್ತಾರೆ. 100ಕ್ಕೆ 100 ನಾನು ಗೆಲ್ತೀನಿ. ಯಾವೆಲ್ಲ ನಾಯಕರು ಬರ್ತಾರೆ ಸರ್ ಪ್ರಚಾರಕ್ಕೆ? ಈಗಾಗಲೇ ವಿಜೇಂದ್ರ ಅವರು ಬಂದಿದ್ದರು, ಯಡಿಯೂರಪ್ಪನವ್ರು ಬಂದಿದ್ದರು. ಅದೇ ರೀತಿ CT ರವಿಯವರು, ಬಸವರಾಜ ಬೊಮ್ಮಾಯಿಯವರು ಬಂದೋಗಿದ್ರು, CT ರವಿಯವರು ಬಂದೋದ್ರು. ಇನ್ನೂ ಅನೇಕ ನಾಯಕರು, ರಾಷ್ಟ್ರ ರಾಜ್ಯ ನಾಯಕರು ಆಗಮಿಸಲಿದ್ದಾರೆ. ಯಶಸ್ವಿ ಪೂರ್ವಕವಾಗಿ ಚುನಾವಣೆ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಪೂರ್ವಕವಾಗಿರ್ತಕ್ಕಂಥ ವಾತಾವರಣ ಇದೆ. ಇವತ್ತು ಅವರು ದುರಾಡಳಿತದ ವಿರುದ್ಧ ಮತಯಾಚನೆ ಮಾಡ್ತಾರೆ ಜನ. BJPಗೆ ಈ ಚುನಾವಣೆಯಲ್ಲಿ ಯಾವೆಲ್ಲ ಅಸ್ತ್ರಗಳಿದ್ದಾವೆ ಸರ್ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ? ಗೊತ್ತಿದೆ ಜನಕ್ಕೇನು, ಸರ್ಕಾರದ ವೈಫಲ್ಯಗಳೇ ಶ್ರೀರಕ್ಷೆ. ನಮಗೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಶಿಕ್ಷಣ ವ್ಯವಸ್ಥೆ ಇಲ್ಲ, ಆರೋಗ್ಯ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಜನ ದುಡಿಯುವಂಥ ಕೈಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ. ಹೀಗಾಗಿ ಯಾವುದೇ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ಅದೇ ನಮಗೆ ಇವತ್ತು ಶಕ್ತಿಯಾಗಿದೆ. ಮತಯಾಚನೆ ಮಾಡೋ ಸಂದರ್ಭದಲ್ಲಿ ಸ್ವತಃ ಮತದಾರರೇ ಕರೆದು ನಮಗೆ ಗೌರವಿಸೋದು ನೋಡಿದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇವತ್ತು ಮತದಾರರಿದ್ದಾರೆ ಅಂತ ಒಲವು ತೋರಿಸಿದ್ದಾರೆ. ರೈತರು ಎಲ್ಲೊಂದು ಕಡೆ ಬದಲಾವಣೆ ಬಯಸಿದಂತೆ ಕಂಡು ಬರ್ತಾ ಇದೆ. ರೈತರು ಹೇಳ್ತಾ ಇದ್ರು, ಸರ್ಕಾರಿ ಕಚೇರಿಗಳಲ್ಲಿ ಹೋದರೆ ರೈತರ ಶೋಷಣೆ ಆಗ್ತಾ ಇದೆ, ಕಾಂಗ್ರೆಸ್ ಸೋಲಿಸಿದ ಒಬ್ಬ ತಹಸೀಲ್ದಾರ್ ಸಾಕು ಅನ್ನೋ ಮಾತುಗಳನ್ನು ರೈತರು ಹೇಳ್ತಾರೆ ಸರ್. ಇದಷ್ಟು ನಿಜ? ಮೂಲಭೂತ ಸೌಕರ್ಯಗಳು ರೈತರಿಗೂ ಕೊಟ್ಟಿಲ್ಲ ಸರ್ಕಾರ, ಜನಸಾಮಾನ್ಯರಿಗೂ ಏನೂ ಕೊಟ್ಟಿಲ್ಲ. ಅದರ ವಿರುದ್ಧ ಧ್ವನಿ ಏಪ್ರಿಲ್ 9ರಂದು ನಡೆಯುತ್ತೆ. ಸಣ್ಣಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಸರಿ, ಆಮೇಲೆ ಮಾಡು ಒಂದು 5 ನಿಮಿಷ. ಯಾವ ರೀತಿ ನಡೀತಾ ಇದೆ ಸರ್ ಚುನಾವಣೆ? ಈಗಾಗಲೇ ನೀವು ನೋಡಿದ ಹಾಗೆ ಕಳೆದ 23ನೇ ತಾರೀಕಿಂದ ನಾಮಿನೇಷನ್ ಏನು ಮಾಡಿದ್ದೀವಿ ನಾವು, ಅಲ್ಲಿದ್ದ ಇಲ್ಲಿವರೆಗೂ ನಿರಂತರವಾಗಿ ನಮ್ಮ ಅಭ್ಯರ್ಥಿ ಮತ್ತು ನಾವೇನು ಕ್ಯಾಂಡಿಡೇಟ್ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ವಿ, ನಾವೆಲ್ಲರೂ ಸೇರಿ ಒಮ್ಮತದಿಂದ ನಿರ್ಣಯ ಮಾಡಿದ್ದೇವೆ. ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ BJP ಅರಳಿಸಲೇಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಜನನೂ ಸಹಿತ ತುಂಬ ಉತ್ಸಾಹಕತೆಯಿಂದ ನಮ್ಮನ್ನೆಲ್ಲ ಬರಮಾಡ್ಕೊಳ್ತಾ ಇದ್ದಾರೆ. ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಲ್ಲೆಲ್ಲವೂ ಸಹಿತ ಈ ಬಾರಿ ಕಮಲ ಅರಳುತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ. BJPಯ ಯಾಕೆ ಆಯ್ಕೆ ಅಂತ ದಕ್ಷಿಣಕ್ಕೆ? ಸರ್, ಈಗಾಗಲೇ ಕಳೆದ 30 ವರ್ಷದಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ್ದೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಆದರೆ ಇಲ್ಲಿ ಗೆಲ್ಲಕ್ಕಾಗಿಲ್ಲ. ಯಾಕೆ ಅಂದರೆ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಇಲ್ಲಿ ಜಾಸ್ತಿ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಏನು ಕಾಂಗ್ರೆಸ್ ಇಲ್ಲಿವರೆಗೂ ಸಹಿತ ಅವ್ರಿಗೆ ಮೋಸ ಮಾಡ್ಕೊಂತ ಬಂದಿತ್ತು. ಈ ಬಾರಿ ಕೊನೆ ಚುನಾವಣೆ ಅಂತ ಶ್ಯಾಮನೂರು ಶಿವಶಂಕರಪ್ಪ 4 ಚುನಾವಣೆ ಮಾಡಿದರು. ನನ್ನ ನಂತರ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ಅಲ್ಪಸಂಖ್ಯಾತರಿಗೆ. ಆದರೆ ಯಾವುದೇ ಅಭಿವೃದ್ಧಿಯನ್ನು ಮಾಡದೆ, ಯಾವುದೇ ರೀತಿಯ ಆಶ್ವಾಸನೆ ಈಡೇರಿಸದೆ ಇಲ್ಲಿವರೆಗೂ ಸಹಿತ ಏನು ಅಧಿಕಾರದ ಮಜವನ್ನು ಮಾಡಿದರು, ಅದಕ್ಕೆ ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ಅವರ ನಿಜವಾದ ಬಣ್ಣ ಬಯಲಾಗಿದೆ. ಯಾರ್ದು? ಕಾಂಗ್ರೆಸ್ನವ್ರದ್ದು. ಏನು BJP ಗೆದ್ದುಬಿಟ್ರೆ ಇಲ್ಲಿ ಗಲಾಟೆ ಆಗುತ್ತೆ, ನೀವೆಲ್ಲ ಊರು ಬಿಟ್ಟು ಹೋಗ್ಬೇಕಾಗ್ತೈತಿ, ನಿಮಗೆ ತೊಂದರೆ ಆಗ್ತೈತಿ, ನಮ್ಮಿಂದನೇ ಇಲ್ಲಿ ಶಾಂತಿ ನೆಲೆಸಿರೋದು ಅಂತ ಏನು ಒಂದು ಜಂಬ ಕೊಚ್ಕೊಂತಿದ್ರು ಕಾಂಗ್ರೆಸ್ನವರು. ಇವತ್ತು ಅಲ್ಪಸಂಖ್ಯಾತ ಬಂಧುಗಳಿಗೆ ಅರ್ಥ ಆಗಿದೆ ಯಾರು ನಿಜವಾದ ನಮ್ಮ ವಿರೋಧಿಗಳು ಅಂತ ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ಇವತ್ತು ಅಲ್ಪಸಂಖ್ಯಾತ ಬಂಧುಗಳೆಲ್ಲರೂ ಸಹಿತ ಯಾವ ರೀತಿ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಆಗಲೇ. ಕಾಂಗ್ರೆಸ್ ಅವ್ರು ಹೇಳ್ತಾರೆ BJP ಅವ್ರಿಗೆ ಯಾವ ನೈತಿಕತೆ ಇದೆ ಅಲ್ಪಸಂಖ್ಯಾತರು ಮಾತಾಡೋದು? ಕಾಂಗ್ರೆಸ್ ಅವರು ಅಂತಾರೆ BJP ಅವ್ರಿಗೆ ಯಾವ ನೈತಿಕತೆ ಇದೆ? ಸರ್, ಯಾವ ನೈತಿಕತೆ ಐತೆ ಅವ್ರಿಗೆ ನಾವು ಕೇಳಬೇಕಾಗೈತೆ. ಯಾಕೆಂದರೆ ಒಂದು ಮನೆಗೆ ಅವರ ಧರ್ಮಪತ್ನಿ MP ಇದ್ದಾರೆ,
ಮತ್ತು ಸ್ವತಃ ಮಲ್ಲಿಕಾರ್ಜುನ್ ಅವರು ಮಂತ್ರಿ ಇದ್ದಾರೆ, MLA ಇದ್ದಾರೆ. ಅವ್ರ ತಂದೆ MLA ಇದ್ದರು, ತೀರ್ಕೊಂಡಿದ್ದಾರೆ. ಇದು ಬೈ ಎಲೆಕ್ಷನ್ ಬಂದಿರೋದು. ಮತ್ತು ಅವ್ರ ಮನೆಗೆ ಯಾಕೆ ಬೇಕಿದು? ಅವ್ರಿಗೇನು ನೈತಿಕತೆ ಐತಿ? ಅಹಿಂದ ಅಂತಂದೇಳಿ ಇವತ್ತು ಅಹಿಂದ ವರ್ಗವನ್ನು ಓಲೈಕೆ ಮಾಡ್ಕೊಳ್ತಿದ್ರಲ್ಲ, ಅವ್ರಿಗೆ ಆ ನೈತಿಕತೆ ಐತಿ? ಇವತ್ತು ಅಹಿಂದ ವರ್ಗದವ್ರಿಗೆ ಕೊಟ್ಟಿದ್ದಾರೆ, ಇವತ್ತು ದುಡ್ಡಿದ್ದರಿಗೆ ಕೊಟ್ಟಿದ್ದಾರೆ. ದುಡ್ಡಿನ ಒಳೆ ಹರಿಸಿ ತಂದಿರೋದು, ಅರಾಜನೆ ತಂದಿರೋದು ಇದು ಟಿಕೆಟು. ಹಾಗಾಗಿ ಇವತ್ತು ನಾವೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಅಂದರೆ ನಾನು ಒಂದು ಮಾತಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು 30 ವರ್ಷದಿಂದ ರಾಜಕಾರಣದಾಗಿದ್ದೀರಲ್ಲಪ್ಪ, ಮಂತ್ರಿ ಆಗಿದ್ದೀರಿ, MLA ಆಗಿದ್ದೀರಿ, MP ಆಗಿದ್ದೀರಿ, ಅಷ್ಟು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟರೆ ದಾವಣಗೆರೆಯಲ್ಲಿ ಇಂಥದ್ದೊಂದು ನಾವು ಗುರುತರವಾದಂಥ ಕೆಲಸವನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಾಡಿದ್ದೀವಿ ಅಂತಂದೇಳಿ ಒಂದು ಹೇಳ್ರಿ. ಒಂದು ಒಳ್ಳೆ ಪಾರ್ಕ್ ಮಾಡಿದ್ದೀವಿ, ಸಾವಿರಾರು ಜನ ಹೋಗಿ ಕೂತು ಆರಾಮಾಗಿ ಗಾಳಿ ಕುಡಿಬೋದು, ಆ ರೀತಿ ವಾಕ್ ಮಾಡ್ಬೋದು ಅಂತ ಒಂದು ಪಾರ್ಕ್ ತೋರಿಸ್ತೀವಿ. ನಮ್ಮ ಮಕ್ಕಳು ಆಟ ಆಡೋದಕ್ಕೆ ಒಂದು ಒಳ್ಳೆ ಪ್ಲೇ ಗ್ರೌಂಡ್ ಮಾಡಿದ್ದೀವಿ, ಅದು ಒಂದು ತೋರಿಸ್ತೀವಿ ನೋಡೋದು. ಇಲ್ಲ, ಇಲ್ಲಿ ಹೆಚ್ಚು ಬಡವರು ಇರ್ತಕ್ಕಂಥ ಏರಿಯಾ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಕಟ್ಟಿಸಿದ್ದೀವಿ, ತಂದಿದ್ದೀವಿ, ಸರ್ಕಾರದಿಂದ ಆಸ್ಪತ್ರೆ ತಂದಿದ್ದೀವಿ, ತೋರಿಸ್ರಿ ನೀವು. ಹಾಂ, ಈ ರೀತಿ ಪಳ್ಳು ಆಸ್ಪತ್ರೆಗಳನ್ನು ಕೊಟ್ಕೊಂತ ಬಂದು ಇವತ್ತು ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಹೊರಿಸ್ತಕ್ಕಂಥ ಕೆಲಸ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ ನೀವು. ಈಗ ಅಲ್ಪಸಂಖ್ಯಾತರು ಎಚ್ಚೆತ್ಕೊಂಡಿದ್ದಾರೆ ಅಷ್ಟೇ. ಅವ್ರು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ತಯಾರಾಗಿದ್ದಾರೆ. ಕೆಲವು ಚೇಲಗಳು ಇದ್ದೇ ಇರ್ತಾರೆ, ನಾವು ಗೆಲ್ಲಿಸ್ತೀವಿ ಅಂತ. ಅದಕ್ಕೆ ಎಲ್ಲ ರೀತಿಯ ಅಲ್ಪಸಂಖ್ಯಾತರು ಇವತ್ತು ನಾವು ಕೆಲವು ಮನೆಗಳಿಗೆ ಹೋಗ್ತಾ ಇದ್ವಿ, ಮೊನ್ನೆ ಎಲ್ಲ ಪರ್ಟಿಕ್ಯುಲರ್ ಆಗಿ ಅಲ್ಪಸಂಖ್ಯಾತ ಬಂಧುಗಳಿಗೆ ಹೋಗಿ ನಾನು ವಿನಂತಿ ಮಾಡಿದಾಗ ಅವರೇ ಹೇಳ್ತಾ ಇದ್ದಾರೆ, ಅಣ್ಣ ನೀವು ಹೆದರಬೇಡ್ರಿ, ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅಲ್ಪಸಂಖ್ಯಾತರು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇಲ್ಲ. ಆಮೇಲೆ ಅವರೇ ಹೇಳ್ತಾ ಇದ್ದಾರೆ, ನಮಗೆ ಇಲ್ಲಿವರೆಗೂ ಅವರು ಮೋಸ ಮಾಡಿದರು. ಏನೇನು ಕಾಂಗ್ರೆಸ್ನವರು ಒಂದು ಫ್ಯಾಮಿಲಿ, ಅದು ಅವ್ರು ಮೋಸ ಮಾಡಿದರು, ಅದೆಲ್ಲವೂ ನಮಗೆ ಅರ್ಥ ಆಗಿದೆ. ಹಾಗಾಗಿ ಈ ಸತಿ ನಾವು ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಅವ್ರು ಏನು ನಮಗೆ ಮೋಸ ಮಾಡಿ ಇಲ್ಲಿವರೆಗೂ ಓಡ್ ತೊಗೊಂಡ್ರು, ನಾವು ಈಗ ಅವ್ರಿಗೆ ಬುದ್ಧಿ ಕಲಿಸ್ತೀವಿ, ಸರಿಯಾದ ಟೈಮಿಗೆ ಬಂದೈತಿ ಅಂತ ಹೇಳ್ತಾರೆ. ಅಂದರೆ ಅಲ್ಪಸಂಖ್ಯಾತರು ನಿಮ್ಮ ಜೊತೆ ಪ್ರಚಾರಕ್ಕೆ ಬೆಂಬಲ ಕೊಡ್ತಾರೆ ಸರ್. ಈಗಾಗಲೇ ದಂಡೋಪದಂಡವಾಗಿ ಬರ್ತಾ ಇದ್ದಾರೆ ಅಲ್ಪಸಂಖ್ಯಾತರು. ಏನು, ನಾವು ನಮ್ಮ ಏರಿಯಾಕ್ಕೆ ಬರ್ರಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಾವು ಚುನಾವಣೆ ಕ್ಯಾಂಪೇನ್ ಮಾಡ್ತೀವಿ ಅಂತಂದೇಳಿ ಬರ್ತಾ ಇದ್ದಾರೆ. ನಾವು ಅವರಿಗೆಲ್ಲ ಒಂದು ಟೈಮ್ ಕೊಟ್ಟಿದ್ದೀವಿ. ಆ ಟೈಮ್ ಒಳಗೆ ಭಾರತೀಯ ಜನತಾ ಪಾರ್ಟಿ ಈಗಲ್ಲ, ನಾವು ಇವತ್ತೇನೋ ಅವರು ಸಿಟ್ಟಾಗಿದ್ದಾರೆ ಹಂಗಾಗಿ ಅವ್ರ ಹತ್ರ ಹೋಗ್ತಾ ಇದ್ದೀವಿ ಅಂತಲ್ಲ, 98ರಿಂದನೂ ನಾನು ಅವ್ರ ಜೊತೆಗೆ ಇದ್ದೀನಿ. ನನಗೆ ಮುನ್ಸಿಪಲ್ ಪ್ರೆಸಿಡೆಂಟ್ ಮಾಡಿದ್ದು ಇಬ್ಬರು ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಂದ ಬಿಟ್ಟು ಬಂದು ನನಗೆ ಓಟ್ ಹಾಕಿದ್ರು. 98ರಲ್ಲಿ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆದಾಗ ನಮ್ಮದು ಅದು 18 ಇತ್ತು, 20 ಆಗಬೇಕಾಗಿತ್ತು. 2 ಸೀಟ್ ಅವ್ರು ಬಂದು ನನಗೆ ಹಾಕಿದ್ರು, ಕಾಂಗ್ರೆಸ್ಸಿಂದ ಗೆದ್ದಿದ್ರು. ಅದು ಕಾಂಗ್ರೆಸ್ಸಿನ ತೊರೆದು ಬಂದು ನನಗೆ ಓಟ್ ಹಾಕಿದ್ರು ಅಲ್ಪಸಂಖ್ಯಾತರು, ಉಸ್ಮಾನು ಫಜಲು. ಅವತ್ತಿಂದ ನಾನು ಅಲ್ಪಸಂಖ್ಯಾತರ ಜೊತೆ ಒಡನಾಟ ಇದ್ದೀನಿ. ಅಲ್ಪಸಂಖ್ಯಾತರು ಯಾವತ್ತೂ ಸಹಿತ ನಮ್ಮ ಬಗ್ಗೆ ಬೇಸರ ಇಲ್ಲ, ಅವ್ರ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡಿಲ್ಲ. ನಾವು ಓಟು ಹಾಕಿಲ್ಲ ನಮಗೆ ಅವರು. ಹಂಗಂತಂದೇಳಿ ಪ್ರಜಾಪ್ರಭುತ್ವ ಅವ್ರಿಗೆ ಹಕ್ಕು ಕೊಟ್ಟೈತಿ. ಆ ಹಕ್ಕನ್ನು ನಾವು ಕಿತ್ಕೊಳಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಅವ್ರು ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು. ಈ ಸತಿ ಅವ್ರು ಪಾಠ ಕಲಿಸ್ತೇವೆ ಅಂತಕ್ಕಂಥ ವಿಶ್ವಾಸ 100ಕ್ಕೆ 100 ವ್ಯಕ್ತಪಡಿಸಿದರೆ ಕಲಿಸೇ ಕಲಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.